ಮಾಯವಾದನೋ ಸೇರಿಕೊಂಡನೋ ಮಾಯವಾದನೋ ಶಿವ ಕೈಲಾಸ ಸೇರಿಕೊಂಡನೋ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನೋ ನಮ್ಮ ಶಿವ ಕಾಣದಂತೆ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರಿಗೆ ನಾವು ಈ ಒಂದು ಬಹುದೊಡ್ಡ ಕೊಡುಗೆಯನ್ನ ಜಗತ್ತಿಗೆ ಎಂದೂ ಯಾರೂ ಒಂದು ಸಾಲಿನಲ್ಲಿ ಇಂತಹ ಒಂದು ಕ್ರಾಂತಿಯನ್ನ ಮಾಡಿಲ್ಲ. ಅಂತಹ ಗೀತೆಯನ್ನ ಕೊಟ್ಟದ್ದು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು. ಅದಕ್ಕೆ ಮತ್ತೊಮ್ಮೆ ನಾ ಹೇಳ್ತೀನಿ, ಈ ಕಡೆಯಿಂದ ಶುರು ಮಾಡಿ ನನ್ನ ಎಡಭಾಗದಿಂದ, ಆಮೇಲಿಂದ ಮಧ್ಯ, ಆಮೇಲಿಂದ ಬಲಭಾಗ. ಒಂದೇ ಮಾತರಂ, ಒಂದೇ ಮಾತರಂ, ಮಧ್ಯ ಒಂದೇ ಮಾತರಂ, ಒಂದೇ ಮಾತರಂ, ಬಲಗಡೆ ಒಂದೇ ಮಾತರಂ, ಒಂದೇ ಮಾತರಂ, ಈಗೆಲ್ಲರೂ ಸೇರಿ ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಒಂದೇ ಮಾತರಂ, ಒಂದೇ. ಸ್ನೇಹಿತರೆ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಕರೆಯನ್ನ ಕೊಟ್ಟರು. ಆ ಕರೆ ಏನು ಅಂತಂದ್ರ, ನಮ್ಮ ದೇಶದ ಯಾರಿಗೆ ಕ್ರೀಡೆಯಲ್ಲಿ ಪ್ರತಿಭೆ ಇದ್ರೂ ಆಡ್ಲಿಕ್ಕೆ ಅವಕಾಶ ಸಿಕ್ಕಿರುವುದಿಲ್ಲ ಅಂತ ಯುವಕರಿಗೆ, ಯುವತಿಯರಿಗೆ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ, ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹ ಕರೆ ಕೊಟ್ಟರು. ಅದಕ್ಕಾಗಿ ಅವರು ಶುರು ಮಾಡಿದ್ರು ಮೊದಲು ಫಿಟ್ ಇಂಡಿಯಾ, ಆನಂತರ ಖೇಲೋ ಇಂಡಿಯಾ ಮಾಡಿ ಎಲ್ಲ ನಮ್ಮ ಸಂಸತ್ ಸದಸ್ಯರಿಗೆ ಕರೆ ಕೊಟ್ಟರು. ನಿಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಈ ರೀತಿಯಾದಂತ ಪ್ರತಿಭೆಗಳಿದ್ದಾವ ಅವರಿಗೆ ಒಂದು ಅವಕಾಶ ಕೊಡ್ರಿ ಅಂತ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. 30,000 ಜನ ಗ್ರಾಮೀಣ ಮತ್ತು ಶಹರದ ಕ್ರೀಡಾ ಪ್ರತಿಭೆಗಳು ಇದರಲ್ಲಿ ಭಾಗವಹಿಸಿ ಸರ್ಟಿಫಿಕೇಟ್ ತಗೊಂಡಾರ, ಮೆಡಲ್ ತಗೊಂಡಾರ ಮತ್ತು ಪ್ರಶಸ್ತಿಯನ್ನ ತೆಗೆದುಕೊಂಡಿದ್ದಾರೆ. ಸ್ನೇಹಿತರೆ, ಈ ತರದ ಒಂದು ಅಭೂತಪೂರ್ವವಾದಂತ ಕಲ್ಪನೆಯನ್ನ ಕೊಟ್ಟು ಅದರ ಜೊತೆಗೆ ಸಾಂಸ್ಕೃತಿಕ ಮಹೋತ್ಸವ ಮಾಡಬೇಕು. ಭಾರತದ ಸಂಸ್ಕೃತಿಗೆ ತಕ್ಕಂತೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ ಹೇಳಿದಾಗ ಅನೇಕ ದಾನಿಗಳ ಮೂಲಕ ಈ ಒಂದು ಕೈಟ್ ಫೆಸ್ಟಿವಲ್, ಗಾಳಿಪಟ ಸ್ಪರ್ಧೆಯನ್ನು ಮಾಡಿದೀವಿ. ಸಂಕ್ರಾಂತಿ ಸಮಯದಲ್ಲಿ 1-2 ತಿಂಗಳು ಮಾಡುವುದಿದು. ಅದನ್ನ ಕರೆ ಕೊಟ್ಟಂತ ಮತ್ತು ಅದನ್ನ ಸಾಕಾರ ಮಾಡಲಿಕ್ಕೆ ಕಲ್ಪನೆ ಕೊಟ್ಟಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಮೋದಿ ಮೋದಿ ಮೋದಿ. ಈ ತರದ ಒಂದು ಕಲ್ಪನೆ ನಾವು ಫಿಟ್ ಯಾಕಿರಬೇಕು ಅಂತಂದ್ರ, ಜಗತ್ತಿನಲ್ಲಿ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಭಾರತ, ಜಗತ್ತಿನ 4ನೇ ಮಿಲಿಟರಿ ಅತಿ ದೊಡ್ಡ ಶಕ್ತಿ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವುದು? ಭಾರತ. ಯಾರಾದ್ರೂ ಕೆಟ್ಟ ಗಣ್ಣಿನಿಂದ ಭಾರತವನ್ನು ನೋಡಿದ್ರೆ ಇವತ್ತು ಭಾರತ ಏನ್ ಮಾಡ್ತದ? ಒಳಗ ಹೊಕ್ಕು ಶತ್ರುವನ್ನ ಹೊಡೆಯುವಂತ ತಾಕತ್ತು ಇವತ್ತು ಭಾರತಕ್ಕೆ ಬಂದಿದೆ. 4ನೇದಿಂದ 3ನೇದ್ದು, 3ನೇದಿಂದ 2ನೇದ್ದು ಆ ರೀತಿಯ ಶಕ್ತಿಯನ್ನ ನಾವು ಪಡ್ಕೋಬೇಕು ಅಂದ್ರೆ ಭಾರತ ದೇಶ ಏನಿರಬೇಕು? ಫಿಟ್ ಇಂಡಿಯಾ. ಏನು ಫಿಟ್ ಇಂಡಿಯಾ? ಏನು ಆ ಫಿಟ್ ಇಂಡಿಯಾ ಸಂಬಂಧವಾಗಿ ಅದರ ಜೊತೆಗೆ ನಮ್ಮ ಸಂಸ್ಕೃತಿಯ ನೆನಪಿಗಾಗಿ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಿನ್ನೆನೂ ಬಹಳ ಚೆನ್ನಾಗಿತ್ತು. ದೇಶ ವಿದೇಶಗಳಿಂದ ಪಟ್ಟ ಹರಿಸೋರು ಬಂದಿದ್ರು. ಇನ್ನೂ ಈಗ ಹಾರ್ತಾ ಇದ್ದು, ಇಷ್ಟೊತ್ತಿನವರೆಗೆ ಇನ್ನೂ ಕೆಲವು ಹಾರ್ತಾ ಇದ್ದಾವೆ. ಹಾಗೆ ನಮ್ಮ ಇಚ್ಛೆ ಇರುವುದು, ಮೋದಿ ಅವರ ಇಚ್ಛೆ ಇರುವುದು, ನಮ್ಮ ಈ ಯಾವ ರೀತಿ ಪಟಗಳು ಮೇಲಕ್ಕೆ ಹೋಗಿದ್ದು ಆಕಾಶದೆತ್ತರಕ್ಕೆ, ಭಾರತದ ಕೀರ್ತಿ ಅಷ್ಟೇ ಆಕಾಶದೆತ್ತರಕ್ಕೆ
ಮಾಡಬೇಕು ಅನ್ನುವಂತ ಕಾರಣದಿಂದ ಈ ಕಾರ್ಯಕ್ರಮಗಳು ನಡೀತಾ ಇದ್ದೇವೆ ಸ್ನೇಹಿತರೆ. ಆದ್ದರಿಂದ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ತಾವೆಲ್ಲರೂ ಅತ್ಯಂತ ಶಾಂತ ರೀತಿಯಿಂದ ಈಗ ಸೋನು ನಿಗಮ್ ಅವರು ಬರ್ತಾ ಇದ್ದಾರೆ. ಇಲ್ಲಿವರೆಗೆ ಮಹನ್ಯ ಪಾಟೀಲ್ 6ನೇ ಕ್ಲಾಸಿನ ವಿದ್ಯಾರ್ಥಿನಿ ಇವಳು. ಇಂತಹ ಒಂದು ಸುಂದರವಾಗಿ ನಮ್ಮ ಕಾಂಪಿಯರ್ ಹೇಳಿದಂತೆ ಅವಳು ವಯಸ್ಸಿನಲ್ಲಿ ಅಷ್ಟೇ ಸಣ್ಣವಳು, ಆದ್ರೆ ಪ್ರತಿಭೆಯಲ್ಲಿ ಅತ್ಯಂತ ಎತ್ತರಕ್ಕೆ ಹೋಗ್ತಾ ಇದ್ದಾಳೆ. ಅವಳಿಗೆ ನಿಮ್ಮೆಲ್ಲರೂ ಜೋರಾದ ಒಂದು ಚಪ್ಪಾಳೆ ತೊಟ್ಟು ಆಶೀರ್ವದಿಸಿರಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾನೆ. ಅದರ ಜೊತೆಗೆ ನಮ್ಮ ಕೆಂಚಪ್ಪ ಬಡಿಗೇರ್, ಎಲ್ಲೋ ಕೆಂಚಪ್ಪ ಕೆಳಗೆ ಹಾಕಳಿದು, ಕೆಂಚಪ್ಪ ಬಾಯಿಲ್ಲ. ಈ ಕೆಂಚಪ್ಪಂದು ನಾನು ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇರೋದು, ನನ್ನ ಫೋಟೋ ಮಾಡಿದಾನಂತಲ್ಲ, 5 ನಿಮಿಷದಲ್ಲಿ ಫೋಟೋ ತಯಾರು ಮಾಡ್ತಾರೆ ಇವರು. 5 ನಿಮಿಷದಲ್ಲಿ. ಅತ್ಯಂತ ಬಡ ಕುಟುಂಬದಿಂದ ಬಂದಂಥವ್ರು. ನನ್ನ ಗಮನಕ್ಕೆ ಬಂದ ತಕ್ಷಣ ನಮ್ಮ ಬಂಗಾರು ಹನುಮಂತು ಅಂತಿದ್ದಾರೆ, ಅವರು ಇವ್ರನ್ನ ಪರಿಚಯ ಮಾಡಿಕೊಟ್ಟು ನನಗೆ ತೋರಿಸಿದ್ರು. ಇಂಥ ಬಡ ಕುಟುಂಬದಲ್ಲಿ ಇಂಥ ಅದ್ಭುತವಾದಂಥ ಪ್ರತಿಭೆ ಈ ಕೆಂಚಪ್ಪ ಬಡಿಗೇರ್ಗಿದೆ. ಆ ಕೆಂಚಪ್ಪ ಬಡಿಗೇರ್ ಅವರಿಗೆ ಆ ಪ್ರತಿಭೆಯನ್ನ ಪ್ರೋತ್ಸಾಹಿಸ್ಲಿಕ್ಕೆ ಗೊತ್ತಿರ್ಬೇಕು. ಯಾರಾದರೂ ಕಲೆಗೆ ತಾವೇನಾದ್ರೂ ಆರ್ಟ್ ಮಾಡ್ಬೇಕಂದ್ರೆ ಅಂತವ್ರನ್ನ ಸಂಪರ್ಕ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇಲ್ಲಿ ಪರಿಚಯಿಸಿದ್ದೇವೆ. ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ ಕೆಂಚಪ್ಪಗ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸೋನು ನಿಗಮ್ ಅವರು ಬರ್ತಾರೆ. ನಾನು ಇಷ್ಟ ವಿನಂತಿ ಮಾಡ್ತೀನಿ, ಅತ್ಯಂತ ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ಆನಂದಿಸಿ. ನಾವೆಲ್ಲ ಅತ್ಯಂತ ಸ್ವಲ್ಪ ಟ್ರಾಫಿಕ್ ಜಾಮ್ ಅದು ಆಗ್ಬೋದು, ಸಂಯಮದಿಂದ ಅತ್ಯಂತ ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನ ನಡೆಸಿಕೊಡುವ ಜವಾಬ್ದಾರಿ ನಿಮ್ದು, ಈ ಕಾರ್ಯಕ್ರಮ ನಿಮ್ದು ಅನ್ನುವಂತಹ ಮಾತನ್ನು ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಅವರಿಗೆ. ಕೆಂಚಪ್ಪಗೆ ಒಂದು ಮತ್ತೊಮ್ಮೆ ಚಪ್ಪಾಳೆ. ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ರು ಅವ್ರ ನಡಕ. ವಂಡರ್ಫುಲ್. ಇಂಥ ಬಡ ಕುಟುಂಬದಲ್ಲಿ ಬಂದು ಈ ರೀತಿಯ ಪ್ರತಿಭೆಯನ್ನು ಬೆಳೆಸ್ಕೊಳ್ಳೋದು ನನಗೆ ಬಹಳ ಸಂತೋಷ ಆಗಿದೆ. ನೀವು ಮೋದಿಯವರ ಚಿತ್ರವನ್ನು ಬಿಡಿಸಿದ್ದೀನಿ ಅಂತ ಹೇಳಿದ್ರೆ ಅದನ್ನು ಸಾಧ್ಯ ಆದರೆ ತಂದು ಇಲ್ಲಿಡ್ರಿ, ನಾನು ಅದನ್ನು ಮೋದಿ ಸಾಹೇಬರಿಗೂ ತಿಳಿಸ್ತೇನೆ ಅಂತ ನಿಮ್ಗೆ ತಿಳಿಸ್ತೇನೆ. ನಾನು ಸರಳಿಕೆ, ಸಜ್ಜನಿಕೆ, ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರುವಂತಹ ನಮ್ಮ ನೆಚ್ಚಿನ ಕೇಂದ್ರ ಸಚಿವರಾಗಿರುವಂತ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವ್ರಿಗೆ ಎಲ್ರೂ ಒಂದ್ಸತಿ ಜೈಕಾರ ಕೂಗೋಣ. ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರಿಗೆ, ಪ್ರಹ್ಲಾದ್ ಜೋಶಿ ಅವ್ರಿಗೆ. ಇದೀಗ ನಮ್ಮ ಪುಟಾಣಿ ಮಹನ್ಯ ಪಾಟೀಲಿಗೆ ಈ ಒಂದು ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಮಾನ್ಯ ಕೇಂದ್ರ ಸಚಿವರು. ಎಲ್ಲ ವರ್ಷಗಳ ಹಾಗೆ ಈ ವರ್ಷನೂ ಕೂಡ ಎಲ್ಲ ಸಂಸದರಿಗೂ ಕೂಡ ಈ ಒಂದು ಸಂಸದ ಸಾಂಸ್ಕೃತಿಕ ಕ್ರೀಡಾ ಮಹೋತ್ಸವದ ಮುಖಾಂತರ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.